ಇನ್ನು 2025ರ ವರ್ಷ ಭವಿಷ್ಯವು ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನು ವೃಷಭ ರಾಶಿಯವರಿಗೆ ಅದೃಷ್ಟದ ಬಾಗಿಲೇ ತೆರೆದಂತಹ ಅನುಭವ. ಕಳೆದ ಒಂದಷ್ಟು ವರ್ಷಗಳಿಂದ, ಅಂದರೆ ಸರಿಸುಮಾರು 3 ವರ್ಷಗಳೇ ಆಗಿ ಹೋದವು. ಆ 3 ವರ್ಷಗಳಿಂದಲೂ ಸಹ ಬಹಳ ಕಠಿಣ ಪರಿಸ್ಥಿತಿಗಳು, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅತ್ಯಂತ ಆತ್ಮೀಯರಿಂದ ಆಗುವಂತಹ ನೋವುಗಳು, ನಿಮ್ಮ ತಪ್ಪುಗಳು ನಿಮಗೆ ಅರಿವಿಗೆ ಬರದೇ ಇರುವ ಹಾಗೆ ಆದಂತಹ ಕೆಲಸಗಳಿಂದ ಬಂದಂತಹ ಹಲವು ಫಲಿತಗಳು, ಬೇಡ ಅಷ್ಟು ನೋವು, ಹಿಂಸೆ, ಯಾತನೆ, ಅವಮಾನ, ಕಾರ್ಯನಷ್ಟ, ಕಾರ್ಯಭಂಗ, ವಿದ್ಯಾಭಂಗ, ಕುಟುಂಬದಲ್ಲಿ ತೊಂದರೆ, ಯಾರನ್ನೂ ಸಹ ನಂಬಕ್ಕಾಗದೇ ಇರುವಂತಹ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಮೋಸ, ನಿಮ್ಮಿಂದ ಬೇರೆಯವರಿಗಾದಂತಹ ಒಂದು ತಪ್ಪುಗಳಿರಬಹುದು, ಅಥವಾ ಬೇರೆಯವರಿಂದನೇ ನೀವು ಅನುಭವಿಸಿದಂತಹ ತಪ್ಪಿಗೆ ಯಾತನೆಗಳಿರಬಹುದು, ಸ್ವಯಂಕೃತ ಅಪರಾಧಕ್ಕೆ ಬಂದಂತಹ ಹಲವು ಶಿಕ್ಷೆಗಳಿರಬಹುದು. ಎಲ್ಲವನ್ನ ಅನುಭವಿಸಿ ತುಂಬ ಚಿಂತಾಕ್ರಾಂತರಾಗಿರುವಂತಹ ಸಮಯದಲ್ಲೇ ನಿಮಗೆ 2025 ಒಂದು ದೊಡ್ಡ ಆಶಾಕಿರಣವಾಗಿ ನಿಮಗೆ ಹೊರಹೊಮ್ಮುತ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಬದುಕು ಬದಲಾವಣೆ ಆಗುವ ಸಾಧ್ಯತೆಯನ್ನು ಈ ಒಂದು 2025 ಕೊಡ್ತಾ ಇದೆ. ಅದರ ಜೊತೆಗೆ ನಿಮಗೆ ಜಾತಕವೂ ಸಹ ಸಪೋರ್ಟ್ ಮಾಡ್ತು ಅಂತ ಹೇಳಿದರೆ ನಿಮಗೆ ಇನ್ನಷ್ಟು ಅನುಕೂಲತೆಗಳು, ಒಳ್ಳೆಯ ದಶಾಭುಕ್ತಿಗಳು ನಡೀತಾ ಇದ್ದರೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಸಲ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಆ ಜನ್ಮಜಾತಕದ ಆಧಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಿಕೊಂಡ್ರೆ ಇನ್ನು ಗೋಚಾರದ ಪರಿಸ್ಥಿತಿ ಬಹಳ ಉತ್ತಮವಾಗಿದೆ. ಏನೇನು ನಡಿಬಹುದು 2025ರಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಸರಿಸುಮಾರು ಮೇವರೆಗೂ, ಅಂದರೆ ನೋಡಿ, ಮೇ 15 ಮತ್ತು 18 ಮತ್ತು ಮಾರ್ಚ್ನಲ್ಲಿ ನಡೀತಕ್ಕಂತಹ ಶನಿಗ್ರಹದ ಸಂಚಾರ ಲಾಭಸ್ಥಾನಕ್ಕೆ ಬರುತ್ತೆ. 3, 6, 11ನೇ ಮನೆಯಲ್ಲಿ ಶನಿ ಉತ್ತಮವಾದ ಫಲಗಳನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಮೇನಲ್ಲಿ ರಾಹುಕೇತುಗಳ ಬದಲಾವಣೆ ಮತ್ತು ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆಯೂ ಸಹ ನಡೆಯೋದ್ರಿಂದ ನಿಮಗೆ ಗುರುಬಲ, ಶನಿಬಲ ಎರಡೂ ಇರತಕ್ಕಂತಹ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿ ಹೊರಹೊಮ್ಮತ್ತೆ ಈ ವರ್ಷ ವೃಷಭ ರಾಶಿಯವರು. ಬಹಳ ವೈಭೋಗದ ಜೀವನವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಹಣಕಾಸುಗಳು ಮೇನ ನಂತರದಲ್ಲಿ ಮಾರ್ಚ್ನಿಂದ ಒಂದು ಸ್ವಲ್ಪ ಏರುಗೆ ಕ್ರಮದಲ್ಲಿ ನಿಮಗೆ ಅಕೌಂಟಿಗೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆ ಬೆಳವಣಿಗೆಗಳು, ಆರ್ಥಿಕ ಭವಿಷ್ಯಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹಳೆಯ ಹೂಡಿಕೆಗಳೆಲ್ಲ ಉತ್ತಮವಾದ ಲಾಭವನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಅದೇ ರೀತಿಯಲ್ಲಿ ನೂತನವಾದಂತಹ ವ್ಯಾಪಾರ ವ್ಯವಹಾರದಲ್ಲೂ ಸಹ ಹೆಚ್ಚಿನ ಲಾಭಾಂಶಗಳನ್ನು ನೀವು ಗಮನಿಸಬಹುದು. ಇನ್ನು ಗುರುಗ್ರಹದ ಬದಲಾವಣೆ ಆಗ್ತಾ ಇದ್ದ ಹಾಗೆ ಗುರುಬಲದ ಒಂದು ಪ್ರಭಾವದಿಂದಾಗಿ ಹಲವು ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಏಳಿಗೆಗಳನ್ನು ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ವೃತ್ತಿರಂಗ ಚೆನ್ನಾಗಾಗ್ತಾ ಬರುತ್ತೆ, ಆರ್ಥಿಕ ಜೀವನ ತುಂಬಾ ಚೆನ್ನಾಗಾಗ್ತಾ ಬರುತ್ತೆ. ಅದೇ ರೀತಿಯಲ್ಲಿ ವೃತ್ತಿ ಅಂತ ನೋಡಿದ ಸಂದರ್ಭದಲ್ಲಿ ನಿಮಗೆ ಯಾರು ಬೇಡ ಅಂತ ಹೇಳಿರ್ತಾರೋ ಅವರೇ ಪುನಃ ನಿಮ್ಮನ್ನು ವಾಪಸ್ ಕರೀತಕ್ಕಂಥದ್ದು. ಕೆಲಸವೇ ನೀನು ಸರಿಯಾಗಿ ಮಾಡಲ್ಲ ಅನ್ನುವಂತಹ ಬಾಯಿಗಳಿಂದಾನೇ ನೀನು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದೀಯಾ ಅಂತ ಹೊಗಳಿಸಿಕೊಳ್ತಕ್ಕಂತಹ ಪರಿಸ್ಥಿತಿಗಳು ಉತ್ಪತ್ತಿಯಾಗುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಒಳ್ಳೆ ರೀತಿಯಾಗಿರ್ತಕ್ಕಂತಹ ಯೋಜನೆಗಳನ್ನು ನೀವು ರೂಪಣೆ ಮಾಡಿಕೊಳ್ಳುತ್ತೀರಾ. ಮೇಲಧಿಕಾರಿಗಳಿಂದ ಬಹಳಷ್ಟು ಅನುಕೂಲತೆಯನ್ನು ಪಡ್ಕೊಳ್ತೀರಿ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗಗಳು ಸಿಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಒಂದು ಪ್ರಮೋಷನ್ನು, ಇಂಕ್ರಿಮೆಂಟು, ಈ ಥರ ಎಲ್ಲ ತುಂಬ ಚೆನ್ನಾಗಾಗುವಂಥದ್ದು ಆಗತ್ತೆ. ನಿಮಗೆ ಒಳ್ಳೆಯ ಅದೃಷ್ಟವನ್ನು ತಂದುಕೊಡುತ್ತೆ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯ ಈ 2025ರಲ್ಲಿ. ಇನ್ನು ಶೈಕ್ಷಣಿಕ ಭವಿಷ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ ಇದೇ ಗುರುಗ್ರಹ ಮತ್ತು ಶನಿಗ್ರಹದ ಬದಲಾವಣೆಯ ನಂತರದಲ್ಲಿ ಅದೃಷ್ಟವೋ ಅದೃಷ್ಟ, ನಿಂತೋದಂತಹ ವಿದ್ಯಾಭ್ಯಾಸವನ್ನೂ ಸಹ ನೀವು ಪುನಃ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಸಹ ಈ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗಳಿಗೆ, ಅದೇ ರೀತಿಯಾಗಿ ಇಂಜಿನಿಯರಿಂಗ್, ಅದರಲ್ಲೂ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಈ ವರ್ಷ ಬಹಳ ಚೆನ್ನಾಗಿ ಇರ್ತಕ್ಕಂತಹದ್ದು. ವಿದ್ಯೆ ನಿಮಗೆ ಬಹಳ ಅನುಕೂಲತೆಯನ್ನು ತಂದುಕೊಡುತ್ತೆ. ಬೇರೆ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತೀರಿ. ನಿಮ್ಮ ವಿದ್ಯಾ ಪ್ರಗತಿಯಂತೂ ತುಂಬಾ ಚೆನ್ನಾಗಾಗುತ್ತೆ.
ಅದರ ಜೊತೆಗೆ ಕೌಟುಂಬಿಕ ಭವಿಷ್ಯವನ್ನು ನೋಡುವ ಸಂದರ್ಭ. ಈ ಕೌಟುಂಬಿಕ ಭವಿಷ್ಯ ಅಂತ ನೋಡುವ ಸಂದರ್ಭದಲ್ಲೂ ಸಹ ನಿಮಗೆ ಎಲ್ಲ ರೀತಿಯಲ್ಲೂ ಸಹ ಅನುಕೂಲತೆಗಳೇ ಇದ್ದಾವೆ. ಆದರೆ ಒಂದು ಸ್ವಲ್ಪ ಅಹಂಕಾರವನ್ನು ತ್ಯಜಿಸಬೇಕು. ಯಾಕಂದರೆ ಕೆಲವೊಮ್ಮೆ ಒಂದು ವೃಷಭ ರಾಶಿಯವರಿಗೆ ಕೋಪ ಮಾಡ್ಕೊಳ್ಳಲ್ಲ, ಅಷ್ಟು ಸುಲಭವಾಗಿ ಅವರು ಕೋಪ ಮಾಡ್ಕೊಳ್ಳೋದಿಲ್ಲ. ಕೋಪ ಮಾಡಿಕೊಂಡ್ರಂತೂ ತುಂಬ ದೀರ್ಘಕಾಲದಲ್ಲಿ ಆ ಕೋಪವನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಳೋದೇ ಇಲ್ಲ. ಒಂದಲ್ಲ ಒಂದು ಸಮಸ್ಯೆಗಳನ್ನು ಅವರೇ ತಂದು ಹಾಕ್ಕೊಳ್ತಿರ್ತಾರೆ. ಒಂದು ಬಹಳ ಗುಟ್ಟು ಮಾಡ್ತಾರೆ. ಎಷ್ಟು ಗುಟ್ಟು ಮಾಡ್ತಾರೆ ಅಂತಂದರೆ ಯಾವ ವಿಚಾರನೂ ಸಹ ಅವ್ರ ಕಡೆಯಿಂದ ಇನ್ನೊಬ್ರಿಗೆ ಹೋಗೋದಿಲ್ಲ. ಆದರೆ ಎಲ್ಲರ ವಿಚಾರವನ್ನು ಸಹ ಅವರು ತಿಳ್ಕೊಳ್ತಾರೆ ಹೊರತು ಅವರು ಮಾತ್ರ ನಾಲ್ಗೆ ಕತ್ತರಿಸಿದರೂ ಹೊರಗಡೆ ಒಂದು ವಿಚಾರ ಬರೋದಿಲ್ಲ. ಅವ್ರ ವಿಚಾರನ ಅಷ್ಟು ಗುಟ್ಟಾಗಿ ಮೇಂಟೈನ್ ಮಾಡ್ಕೊಳ್ತಾರೆ. ಇನ್ನು ವೈವಾಹಿಕ ಮತ್ತು ಪ್ರೀತಿಗೆ ಸಂಬಂಧಪಟ್ಟಂಥದ್ದೇನಿದೆ ಅಂದರೆ ಕಳೆದು ಹೋದಂತಹ ಪ್ರೀತಿ ಪುನಃ ಕೈ ಸೇರ್ತಕ್ಕಂಥದ್ದು ಆಗತ್ತೆ. ಅಂದರೆ ಈಗಾಗಲೇ ತುಂಬ ಪ್ರೀತಿಸಿರ್ತೀರಿ, ಹೊರಟೋಗ್ಬಿಟ್ಟಿರ್ತಾರೆ ನಿಮ್ಮ ಜೀವನದಿಂದ, ಅಂಥವರು ಸಹ ಪುನಃ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಕ್ಕಂಥದ್ದು ಆಗತ್ತೆ. ವೈವಾಹಿಕ ಜೀವನದಲ್ಲಿದ್ದಂತಹ ಎಲ್ಲ ತೊಂದರೆ ತಾಪತ್ರೆಗಳೂ ಸಹ ಒಂದು ರೀತಿಯಲ್ಲಿ ಹೊರಟು ಹೋಗುತ್ತವೆ. ಅನುಕೂಲತೆಗಳು ತುಂಬಾ ಉಂಟಾಗುತ್ತೆ. ಸಂಸಾರದಲ್ಲಿ ನೂತನವಾಗಿ ನೋಡಿ, ಗುರುಬಲನೂ ಸಹ ಬರೋದರಿಂದ ನೂತನವಾಗಿ ಒಂದು ಶುಭ ಕಾರ್ಯಗಳು, ಮದುವೆ ಏನಾದರೂ ಆಗ್ತಾಯಿಲ್ಲ, ಸೆಟ್ ಆಗ್ತಿಲ್ಲ, ಮದುವೆನೇ ಆಗ್ತಾಯಿಲ್ಲ, ತುಂಬ ವರ್ಷಗಳಿಂದ ಹುಡುಕ್ತಾ ಇದ್ದೀವಿ, ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವರ್ಷ ನಿಮಗೆ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಆರೋಗ್ಯ ಅಂತ ಬಂದಾಗ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಣೆ ಆಗಿಬಿಡುತ್ತೆ. ಯಾಕಂದರೆ ಗುರುಬಲ ಬರ್ತಾ ಇರೋದ್ರಿಂದ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಉಂಟಾಗ್ತದೆ, ಇಮ್ಯುನಿಟಿ ಪವರ್ ಜಾಸ್ತಿ ಉಂಟಾಗುತ್ತೆ. ಗುರುಗ್ರಹ ನಿಮಗೆ 2ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಧನಸ್ಥಾನದಲ್ಲಿ, ಜೊತೆಗೆ 2ನೇ ಮನೆಗೆ ಸಂಚಾರ ಮಾಡೋ ಸಂದರ್ಭದಲ್ಲಿ ಗುರು ಬಹಳ ಬಲಿಷ್ಠನಾಗಿರುತ್ತಾನೆ. ಜೊತೆಗೆ ಮಿಥುನ ರಾಶಿಗೆ ಬಂದ ಸಂದರ್ಭದಲ್ಲಿ ಮುಂದಿನ ಸ್ಥಾನವು ಒಂದು ಕರ್ಕಾಟಕ ರಾಶಿಯಾಗಿರೋದ್ರಿಂದ ಉಚ್ಚಾಪೇಕ್ಷಿತನಾಗಿ ಹೋಗ್ತಾನೆ. ಉಚ್ಚಾಪೇಕ್ಷಿತನಾದಂತಹ ಸಂದರ್ಭದಲ್ಲಿ ಅವನು ಇನ್ನಷ್ಟು ಸಶಕ್ತನಾಗಿ ಉತ್ತಮ ರೀತಿಯಾದಂತಹ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಅದನ್ನು ಸಹ ನಾವು ಯೋಚನೆ ಮಾಡದಾಗ ಸಂದರ್ಭದಲ್ಲಿ ಅನುಕೂಲತೆಗಳನ್ನು ನಾವು ನೋಡಬೇಕಾಗತ್ತೆ. ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ಡಯಾಬಿಟಿಕ್ ಪ್ರಾಬ್ಲಮ್ ಇದೆ ಅಂತಂದರೆ ಅದೆಲ್ಲವೂ ಸಹ ಈ ವರ್ಷ ನಿವಾರಣೆ ಆಗುತ್ತೆ. ಸರಿಯಾದಂತಹ ಔಷಧೋಪಚಾರಗಳನ್ನು ಮಾಡಿಸ್ಕೊಳ್ಳಿ, ಅನುಕೂಲತೆಗಳು ಉಂಟಾಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಪರಿಹಾರದ ಕ್ರಮಗಳನ್ನು ಅಂತ ಬಂದ ಸಂದರ್ಭದಲ್ಲಿ ನೋಡಿ, ಕೆಲವೊಮ್ಮೆ ಜಾತಕ ಕೈಕೊಟ್ಟ ಸಂದರ್ಭಕ್ಕೆ ಗೋಚಾರ ಎಷ್ಟೇ ಉತ್ತಮ ರೀತಿಯಲ್ಲಿ ಫಲಗಳನ್ನು ಕೊಡ್ತಾ ಇದ್ರೂ ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಹಾಗಾಗಿ ಒಂದು ಸರ್ವಕಾರ್ಯ ಸಿದ್ಧಿತಾಯಿತ, ಅದರಿಂದ ನಿಮ್ಮ ಮೇಲಾಗುವಂತಹ ದೃಷ್ಟಿ ಪ್ರಭಾವಗಳಿರ್ಬೋದು, ಕೆಟ್ಟ ಜನರ ಕಣ್ಣುಗಳಿರ್ಬೋದು, ಕಾರ್ಯದಲ್ಲಿ ಏಳಿಗೆ ಆಗ್ತಾ ಇರೋದಿಲ್ಲ, ತುಂಬ ಕಷ್ಟಪಡ್ತಾ ಇದ್ದರೂ ಸಹ ಅನುಕೂಲತೆ ಸೃಷ್ಟಿ ಆಗ್ತಾ ಇಲ್ಲ, ಒಂದು ಒಳ್ಳೆಯ ರೀತಿಯಾದಂಥ ಬದುಕನ್ನು ಅನುಭವಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಏನೇ ಕೆಲಸ ಮಾಡಿದರೂ ಅರ್ಧಕ್ಕೆ ನಿಂತು ಹೋಗ್ತಾ ಇದೆ, ಯಾವುದರಲ್ಲೂ ನಮಗೆ ಅನುಕೂಲತೆಗಳು ಉಂಟಾಗ್ತಾ ಇಲ್ಲ ಅಂತಂದರೆ ಈ ಸರ್ವಕಾರ್ಯ ಸಿದ್ಧಿತಾಯಿತವನ್ನು ನೀವು ಧರಿಸೋದ್ರಿಂದ, ಅದರಲ್ಲೂ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡುವಂತಹ ಈ ಒಂದು ವಿಶೇಷವಾದಂತಹ ಸರ್ವಕಾರ್ಯ ಸಿದ್ಧಿತಾಯಿತವನ್ನು ನಿಮ್ಮ ದೇಹದಲ್ಲಿ ಧರಿಸೋದ್ರಿಂದ, ಅಂದರೆ ಬಲಗಡೆ ತೋಳಿಗೋ ಅಥವಾ ಸೊಂಟಕ್ಕೋ ಧರಿಸೋದ್ರಿಂದ ನಿಮಗೆ ಅನುಕೂಲತೆಗಳು ಹೆಚ್ಚಿಗೆ ಉಂಟಾಗುತ್ತೆ. ಅದನ್ನು ನೀವು ಮಾಡಿಸ್ಕೊಳ್ಬಹುದು. ಅದರ ಜೊತೆಗೆ ದಿನಾಂಕ 11ನೇ ತಾರೀಕು 1ನೇ ತಿಂಗಳು 2025 ಜನವರಿಯ ಶನಿ ಪ್ರದೋಷದಂದು ಮಾಡ್ತಾ ಇರುವಂತಹ ಶನಿ ಮಹಾಯಾಗ, ಶನಿದೇವರ ಸಂಪೂರ್ಣ ಕೃಪಾಶೀರ್ವಾದಕ್ಕೋಸ್ಕರವಾಗಿ ಶನಿಯಿಂದ ಬರುವಂತಹ ತೊಂದರೆ ತಾಪತ್ರಗಳ ನಿವಾರಣೆಗಾಗಿ ಮಾಡ್ತಾ ಇರತಕ್ಕಂತಹ ಈ ಶನಿಯಾಗದಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಪೂಜೆಯನ್ನು ಮಾಡಿಸಿ, ಅದರಿಂದ ನಿಮಗೆ ಬಹಳನೇ ಇನ್ನಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಒಂದು ತಿರುನಲ್ಲಾರ ದೇವಸ್ಥಾನದಿಂದ ತಿರುನಲ್ಲಾರಿನಿಂದ ಪೂಜೆ ಮಾಡಿ ತರುವಂತಹ ವಿಶೇಷವಾದಂತಹ ಶನಿ ರಕ್ಷಾ ಕವಚವನ್ನು ಮತ್ತು ಶನಿಯಾಗದ ರಕ್ಷಾ ಪ್ರಸಾದವನ್ನು ನೀವು ಪ್ರತಿನಿತ್ಯ ಹಣೆಗೆ ಧರಿಸೋದ್ರಿಂದ ನಿಮಗೆ ಬಹಳ ಏಳಿಗೆಗಳು ಉಂಟಾಗುತ್ತೆ, ಜೀವನದಲ್ಲಿ ಸೌಖ್ಯಗಳು ಉಂಟಾಗುತ್ತೆ ಅಂತ ಹೇಳ್ತಾ, ಈ ಒಂದು ವರ್ಷ ಭವಿಷ್ಯದ ಪರಿಹಾರವನ್ನು ನೋಡಿದ ಸಂದರ್ಭದಲ್ಲಿ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದದವರು ಏನು ಮಾಡಿಕೊಂಡ್ರೆ ಅನುಕೂಲ ಅನ್ನೋದನ್ನು ಗಮನಿಸೋಣ. ನೋಡಿ, ಪ್ರತಿ ಬಾರಿಯೂ ಹೇಳ್ತಾ ಇದ್ದ ಹಾಗೆಯೇ ನಕ್ಷತ್ರದ ಅನುಸಾರ ಕೃತಿಕಾ ನಕ್ಷತ್ರ 2, 3, 4ನೇ ಪಾದಕ್ಕೆ ಸಂಬಂಧಪಟ್ಟಂತಹವರು ಮಾಡಬೇಕಾದಂತಹದ್ದು, ನೀವು ನರಸಿಂಹದೇವರ ಪೂಜೆಯನ್ನು ಮಾಡಿ, ನರಸಿಂಹದೇವರ ಆರಾಧನೆಯನ್ನು ಮಾಡಿ
ಶುಭವಾಗಲಿ. ಅದೇ ರೀತಿಯಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂತಹವರು ಸೋಮೇಶ್ವರನ ಆರಾಧನೆ ಅರ್ಥಾತ್ ಈಶ್ವರ ದೇವರ ಪೂಜೆ, ಈಶ್ವರ ದೇವರ ಆರಾಧನೆಯನ್ನು ಮಾಡಿ, ಅದರಲ್ಲೂ ಸಂಧ್ಯಾಕಾಲದಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಬಹಳಷ್ಟು ಅನುಕೂಲತೆಗಳು. ಅದೇ ರೀತಿಯಾಗಿ ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿದಂತಹವರು ನೀವು ಶ್ವೇತಾರ್ಕ ಗಣಪತಿ ದೇವರ ಪೂಜೆಯನ್ನು ಮಾಡಿ, ಶ್ವೇತಾರ್ಕ ಗಣಪತಿ ದೇವರ ಆರಾಧನೆಯನ್ನು ಮಾಡಿ ಶುಭವಾಗಲಿ. ಅದೇ ರೀತಿಯಾಗಿ ಈ ಎಲ್ಲ 3 ನಕ್ಷತ್ರದವರು ಅಂದರೆ ವೃಷಭ ರಾಶಿಯವರು ಪೂರ್ಥ ಸೇರಿ ಒಂದು 5 ಬೇವಿನ ಗಿಡವನ್ನು ನೆಟ್ಟು ಪೋಷಣೆಯನ್ನು ಮಾಡಿ. ಅದರಿಂದ ಅದೆಷ್ಟು ಉತ್ತಮವಾದಂತಹ ಅಂಶಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತೆ. ಗಿಡ ವೃದ್ಧಿ ಆಗದ ಹಾಗೆ ನಿಮ್ಮ ಬದುಕು ಸಹ ವೃದ್ಧಿಯಾಗುತ್ತೆ, ಎಲ್ಲವೂ ಅನುಕೂಲತೆ ಉಂಟಾಗುತ್ತೆ. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ಪ್ರಕೃತಿನಲ್ಲಿರುವಂತಹ ಇನ್ನಿತರ ಜೀವ ಜಂತುಗಳಿಗೂ ಆಧಾರವಾಗಿರೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ ಹಾಗೆ ಆಗ್ತದೆ. ದೇವರ ಕೃಪೆಯೂ ಸಹ ನಿಮ್ಮ ಮೇಲೆ ಇರುತ್ತೆ. ಶುಭವಾಗಲಿ. ಇದಾಗಿತ್ತು ವೃಷಭ ರಾಶಿಯವರ 2025ರ ಕ್ಯಾಲೆಂಡರ್ನ ವರ್ಷ ಭವಿಷ್ಯದ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.